ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ನಾನು ಸಿಂಪಲ್ ಆಗಿ ಹರಿವೆ ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಮೊದಲೇ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆಯೇ 1 ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಉದ್ದಿನಬೇಳೆ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದ ನಂತರ 2 ಬ್ಯಾಡಗಿ ಮೆಣಸನ್ನ ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಕರಿಬೇವಿನ ಎಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ಹಾಕ್ಕೊಳ್ಬೇಕು ಅಂದ್ರೆ ಈ ಟೈಮ್ನಲ್ಲಿ ಈರುಳ್ಳಿನೂ ಕೂಡ ಹಾಕ್ಕೊಳ್ಬೋದು. ನಾನು ಈರುಳ್ಳಿನ ಹಾಕ್ಕೊಳ್ತಾ ಇಲ್ಲ, ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಕಟ್ ಆಗುವಷ್ಟು ಅರಿವೆ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ ಕ್ಲೀನ್ ಮಾಡಿ, ಅದನ್ನ ನಾನೀಗ ಹಾಕ್ಕೊಂಡಿದ್ದೀನಿ. ಅದನ್ನ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದು, ನೀವು ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ತಗೊಳ್ಬೋದು. ಹಾಗಾಗಿ ನಾನು ಇದನ್ನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಬೇಯೋದಕ್ಕೆ ಯಾವುದೇ ನೀರು ಹಾಕ್ತಾ ಇಲ್ಲ, ಹೀಗೆ ನೀರು ಚೆನ್ನಾಗಿ ಬೇಯುತ್ತೆ, ಇದು ನೀರು ಬಿಡುತ್ತೆ ಅದು ಹರಿವೆ ಸೊಪ್ಪು. ಹಾಗಾಗಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಸ್ಪೂನ್ ಆಗಷ್ಟು ಅರಿಶಿನ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಅನ್ನ ಜೊತೆಗಾಗಲಿ ಚಪಾತಿ ಜೊತೆಗೂ ಕೂಡ ಚೆನ್ನಾಗಾಗುತ್ತೆ. ಬಟ್ ಅನ್ನ ಜೊತೆ ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ಈಸಿ ಇರುತ್ತೆ, ಮತ್ತೆ ಹರಿವೆ ಸೊಪ್ಪು ಕೂಡ ಬೇಗನೆ ಬೇಯುತ್ತೆ ಕೂಡ. ಒಂದು 5 ನಿಮಿಷದಲ್ಲಿ ಈ ಪಲ್ಯನ ಮಾಡ್ಬಿಡ್ಬೋದು. ಇದನ್ನ ಹೇಗೆ ನೋಡಿ ನೀರೆಲ್ಲ ಬಿಟ್ಟಿದೆ ಕೂಡ. ಈಗ ನಾನು ಇದಕ್ಕೆ ನೀರನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ, ಇದನ್ನೇ ಬಿಡ್ತಾ ಇದೆ ನೀರನ್ನ. ಇದನ್ನೀಗ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನಾನು ಕಾಯಿ ತುರಿದಿಟ್ಕೊಂಡಿರೋ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕಾಯಿನ ಹಾಕ್ಕೊಂಡಿದ್ದೀನಿ, ನೀವು ಅಷ್ಟು ಬೇಡ ಅಂದರೆ ಸ್ವಲ್ಪನೇ ಕೂಡ ಹಾಕ್ಕೊಳ್ಬೋದು. ಕಾಯಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಇದನ್ನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ. ಯಾಕೆಂದರೆ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ರಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೀವು ನನ್ನ ಚಾನಲ್ನ ಫಾಲೋ ಮಾಡೋದ್ರಿಂದ ನಾನು ಹಳ್ಳಿಯಲ್ಲಿ ಮಾಡುವಂಥ ಅಡುಗೆಗಳನ್ನು ಜಾಸ್ತಿಯಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ನೀವು ಕೂಡ ತಿಳ್ಕೊಳ್ಬೋದು. ಸಿಂಪಲ್ ಆಗೂ ಇರುತ್ತೆ. ಕೆಲವೊಂದು ತರಕಾರಿಗಳನ್ನು ಯೂಸ್ ಮಾಡೋದು ಗೊತ್ತಿರಲ್ಲ ಎಲ್ಲರಿಗೂ ಕೂಡ, ಅದನ್ನು ನೀವು ತಿಳ್ಕೊಳ್ಬೋದು. ಹಾಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಹರಿವೆ ಸೊಪ್ಪಿನ ಪಲ್ಯ ರೆಡಿ ಆಗತ್ತೆ. ಯಾವಾಗಷ್ಟೇ ಹಸಿರು ಪದಾರ್ಥಗಳನ್ನು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಕೂಡ. ಹೆಚ್ಚಿನಾಗಿ ಸೊಪ್ಪುಗಳನ್ನು ಯೂಸ್ ಮಾಡಬೇಕು, ತರಕಾರಿಗಳನ್ನು ಯೂಸ್ ಮಾಡಬೇಕು. ಇದೀಗ ಹರಿವೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಹಾಗೇನೆ ಇದನ್ನ ನಾನೀಗ ಒಂದು ಬೌಲ್ಗೆ ಹಾಕಿ ಇದನ್ನ ಸರ್ವ್ ಮಾಡೋದಕ್ಕೆ ಇಡ್ತೀನಿ. ಈಗ ನಾನು ಹರಿವೆ ಸೊಪ್ಪಿನ ಪಲ್ಯ ತುಂಬ ಈಸಿಯಾಗೂ ಕೂಡ ಇದೆ, ತುಂಬ ಚೆನ್ನಾಗೂ ಆಗುತ್ತೆ, ಹೆಲ್ದಿ ಆಗಿರುವಂಥದ್ದು ಕೂಡ. ಥ್ಯಾಂಕ್ ಯು.